ಬೆಂಗಳೂರಿನ ನಗರ್ತಪೇಟೆಯ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿರೋರ ಸಂಖ್ಯೆ 5 ಜನ. 5 ಸಾವನ್ನಪ್ಪಿದ್ದಾರೆ. ಬೆಂಕಿ ದುರಂತದಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಮದನ್ ಹಾಗೂ ಸುರೇಶ್ ಅವರ ಮೃತದೇಹ ಪತ್ತೆಯಾಗಿದೆ. 2 ಮೃತದೇಹಗಳು ವಿಕ್ಟೋರಿಯಾಗೆ ಒಂದು ರವಾನೆ ಮಾಡಲಾಗಿದ್ದು, ಒಂದೇ ಕುಟುಂಬದ 4 ಹಾಗೂ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ. 38 ವರ್ಷದ ಮದನ್ ಮತ್ತು ಅವರ ಪತ್ನಿ ಸಂಗೀತಾ, 33 ವರ್ಷ. ಅವರ ಮಕ್ಕಳು ಇಬ್ಬರು, ಮಿತೇಶ್ ಮತ್ತು ವಿಹಾನ್ ಅಂತ. ಅವರ ಜೊತೆಗೆ ಕುಟುಂಬದ 4 ಜೊತೆಗೆ ಮತ್ತೋರ್ವ ವ್ಯಕ್ತಿ ಸುರೇಶ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಎಡಿಜಿಪಿ ನಂಜುಂಡಸ್ವಾಮಿ, ಅಗ್ನಿಶಾಮಕ ದಳ ಡಿಐಜಿ ರವಿ, ಡಿ ಚನ್ನಣ್ಣವರ್ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ನಿಜಕ್ಕೂ ನಡಿಬಾರದ ದುರಂತ ನಡೆದು ಹೋಗಿದೆ. ಎಲ್ಲರೂ ನೂರಾರು ಕನಸುಗಳನ್ನು ಇಟ್ಕೊಂಡು, ಬಹುಶಃ ಅವರು ಈ ರಾಜ್ಯದವರಲ್ಲ ಅಂತ ಕಾಣುತ್ತೆ. ಕೆಲಸದ ನಿಮಿತ್ತ, ಉದ್ಯೋಗದ ನಿಮಿತ್ತ ಇಲ್ಲಿಗೆ ಬಂದಿದ್ರೋ ಏನೋ ಗೊತ್ತಿಲ್ಲ. ಬೆಂಕಿ ಕಾಣಿಸ್ಕೊಂಡಂತಹ ಪರಿಣಾಮ ಆ ಮದನ್ ಅವರು ಮಾಡಿದ ಎಡವಟ್ಟು ಏನಪ್ಪ ಅಂತ ಹೇಳಿದ್ರೆ, ಏನಾಗಿದೆ ಹೋಗಿ ನೋಡೋಣ ಅಂತ ಹೋಗಿದ್ದಾರೆ. ಬಟ್ ಹೋಗುವಂಥವ್ರು ಮನೆಯ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪರಿಣಾಮ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗ್ತಾ ಇದ್ದಂತೆ ಮದನ್ ಅವರ ಹೆಂಡತಿ ಮಕ್ಕಳಿಗೆ ಹೊರಗೆ ಬರಕ್ಕೆ ಅವಕಾಶವೇ ಇಲ್ಲ. ಡೋರ್ ಲಾಕ್ ಆದ್ಮೇಲೆ ಏನ್ ಮಾಡ್ತಾರೆ ಅವರು? ಹಿಂದಿನ ಡೋರ್ ಯಾವುದು ಕೂಡ ಇರಲಿಲ್ಲ ಅಂತ ಕಾಣುತ್ತೆ. ಅನ್ಯಾಯವಾಗಿ 5 ಜನ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಜೀವಂತ ಸಮಾಧಿಯಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಒಟ್ಟು ಈಗ 2 ಮೃತದೇಹ ಪತ್ತೆಯಾಗಿದೆ. ಈ ಸುರೇಶ್ ಅವರು ಅವ್ರ ಕುಟುಂಬದವರಲ್ಲ, ಬಹುಶಃ ಅವರ ಗೋಡೌನಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಅವರು ಕೂಡ ಅನ್ಯಾಯವಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಬೆಂದು ಹೋಗ್ಬಿಟ್ಟಿದೆ ದೇಹಗಳೆಲ್ಲವೂ ಕೂಡ. ನಿನ್ನೆಯಿಂದ ಬರೀ ಇಂತಹದ್ದೇ ಸುದ್ದಿ ನೋಡ್ತಾ ಇದ್ವಿ. ಬೆಂಗಳೂರಿನ ವಿಲ್ಸನ್ ಗಾರ್ಡನಲ್ಲಿ ಆದಂತಹ ದುರಂತ ನೋಡಿದ್ವಿ. ಬಟ್ ಇದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಇವರೇ ಮದನ್ ಅಂತ. ಇವರ ಜೊತೆಗೆ ಇವರ ಹೆಂಡತಿ ಮತ್ತಿಬ್ಬರು ಮುದ್ದಿನ ಮಕ್ಕಳು, ಒಬ್ಬನಿಗೆ 8 ವರ್ಷ ಮತ್ತೊಬ್ಬನಿಗೆ 5 ವರ್ಷ. ಎಲ್ಲರೂ ಕೂಡ ಬೆಂದು ಹೋಗ್ಬಿಟ್ಟಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಮಕ್ಕಳು ಗಮನಿಸ್ತಾ ಇದ್ದೀರಿ, ವಿಹಾನ್ ಅಂತ 5 ವರ್ಷ, ಮುಂಭಾಗ ಕೂತಿದ್ದಾನಲ್ಲ ಪುಟಾಣಿ ಹುಡುಗ ಅವನು. ಮತ್ತೊಬ್ಬ ನಿತೇಶ್ ಅಂತ, ಈಗ ತಾನೇ ಒಬ್ಬ LKG UKG ಹೋಗ್ತಾ ಇದ್ದ. ಮತ್ತೊಬ್ಬ ಈಗ 2ನೇ ಕ್ಲಾಸು 3ನೇ ಕ್ಲಾಸು ಓದ್ತಾ ಇದ್ದಂತಹ ಹುಡುಗ. ಇವ್ರ ಜೊತೆಗೆ ಇವರ ತಾಯಿ ಕೂಡ, ಅಂದರೆ ಮದನ್ ಅವರ ಹೆಂಡತಿ ಕೂಡ ಬೆಂದು ಹೋಗ್ಬಿಟ್ಟಿದ್ದಾರೆ. ನೂರಾರು ಕನಸನ್ನು ಕಟ್ಟಿದ್ರು, ಹಾಗೆ ಬದುಕಬೇಕು, ಹೀಗೆ ಬಾಳಬೇಕು, ವ್ಯಾಪಾರ ಚೆನ್ನಾಗಿ ಮಾಡಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಅವರ ಹೆಂಡತಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ನಡಿಬಾರ್ದ ದುರಂತ ನಡೆದು ಹೋಗಿದೆ. ಅವರದಲ್ಲದ ತಪ್ಪಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಇಡೀ ಒಂದು ಕುಟುಂಬ, ಇಡೀ ಕುಟುಂಬ. 2 ಗೋಡನ್ನಲ್ಲಿ, ಅಂದರೆ 2ನೇ ಫ್ಲೋರ್ನ ಗೋಡನ್ನಲ್ಲಿ ಬೆಂಕಿ ಹತ್ಕೊಳ್ತಾ ಇದ್ದಂತೆ ಏನಾಯಿತು, ವಾಸನೆ ಏನೋ ಬರ್ತಾ ಇದೆಯಲ್ಲ, ಸ್ಮೋಕ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಲ್ಲ, ಹೋಗಿ ನೋಡೋಣ ಅಂತ ಹೋದಂತಹ ಮನುಷ್ಯ ಸುಮ್ಮನೆ ಹೋಗಿದ್ರು ಆಗ್ತಾ ಇತ್ತು. ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರದ್ದು ಏನು ಕನ್ಸನ್ನಿತ್ತೋ, ರಾತ್ರಿ ಹೊತ್ತು ಯಾಕೆ ಬೇಕು, ನಾನು ಹೋಗಿ ನೋಡಿ ಬರೋ ಅಷ್ಟೊತ್ತಿಗೆ ಇನ್ನೇನೂ ಆಗೋದು ಬೇಡ, ಹೆಂಡತಿ ಮಕ್ಕಳು ಮಾತ್ರ ಮನೇಲಿದ್ದಾರಲ್ಲ, ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಪಾಪ ಮನುಷ್ಯ ಮದನ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಬೆಂಕಿಯ ಕೆನ್ನಲಿಗೆ 1st ಫ್ಲೋರ್, 2nd ಫ್ಲೋರ್, ಅದಾದಮೇಲೆ 3ನೇ ಫ್ಲೋರ್ಗೂ ಕೂಡ ಆವರಿಸ್ಕೊಂಡಿದೆ. ಯಾವ ಪ್ರಮಾಣದಲ್ಲಿತ್ತು ಅಂದರೆ, ಅದನ್ನು ಫೈರ್ ಎಂಜಿನ್ ಬಂದು ಎಷ್ಟೋ ಗಂಟೆಗಳಾದ ನಂತರ ಅದನ್ನು ಆರಿಸುವಂತಹ ಕೆಲಸಗಳಾಗಿದೆ. ಕಾರಣ ಅಲ್ಲಿದ್ದವೆಲ್ಲವೂ ಕೂಡ ಪ್ಲಾಸ್ಟಿಕ್ ವಸ್ತುಗಳಾಗಿರೋದ್ರಿಂದ ಪ್ರವೋಕ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಬೆಂಕಿ ಹೆಚ್ಚಾಗೋದಕ್ಕೆ ಸಪೋರ್ಟ್ ಮಾಡುವಂತಹ ವಸ್ತುಗಳೇ ಇರೋದ್ರಿಂದ ಪ್ಲಾಸ್ಟಿಕ್ಗಳೆಲ್ಲವೂ ಮೆಲ್ಟ್ ಆಗಿ ಜಿನಿಗಿ ವಿಪರೀತ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದೆ. ಪರಿಣಾಮ ಒಂದು ಕಡೆ ಬಿಲ್ಡಿಂಗ್, ಮತ್ತೊಂದು ಕಡೆ ಆ ಬಿಲ್ಡಿಂಗ್ನಲ್ಲಿದ್ದಂತಹ ಇಡೀ ಕುಟುಂಬ ಕುಟುಂಬ ಸಜೀವ ದಹನವಾಗಿದೆ. ಅವಘಡದಲ್ಲಿ ಮೃತಪಟ್ಟವರ ಫೋಟೋವನ್ನು ನೋಡ್ತಾ ಇದ್ದೀರಿ. ಎಂಥವ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ, ಕರುಳು ಚುರುಕನ್ನತ್ತೆ. ಇಡೀ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಮುದ್ದಾದಂತಹ ಪುಟಾಣಿ ಕುಟುಂಬ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಯಾರು ತಾನೇ ಊಹೆ ಮಾಡಿದರು ಈ ರೀತಿಯ ಸಾವು ನಮ್ಮನ್ನು ಅರಸ್ಕೊಂಡು ಬರುತ್ತೆ ಅಂತ? ಅವ್ರು ಯಾವತ್ತಾದ್ರೂ ಕನಸಲ್ಲೂ ಕೂಡ ಕಂಡಿರಲಿಲ್ಲ ಅಂತ ಕಾಣುತ್ತೆ. ಬೆಳಗ್ಗೆ ಎದ್ದರೆ ವ್ಯಾಪಾರ ಮಾಡಬೇಕಿತ್ತು, ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಕೊಂಡು ನನ್ನ ಹೆಂಡತಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಕಳಿಗೆ ಹೀಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಮದನ್ ಹಗಲು ರಾತ್ರಿ ದುಡಿತಾ ಇದ್ರು. ಹಗಲು ರಾತ್ರಿ ದುಡಿತಾ ಇದ್ದಂತಹ ಅಂಗಡಿಯಲ್ಲೇನೋ ವಾಸನೆ ಬರ್ತಾ ಇದೆ, ಸುಟ್ಟಂತಹ ವಾಸನೆ ಬರ್ತಾ ಇದೆಯಲ್ಲ ಅಂತ ಅದನ್ನು ನೋಡೋಕೆ ಹೋಗಿ ಅವರೂ ಸಾವನ್ನಪ್ಪಿದಲ್ದೆ ತನ್ನ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ಅವರೂ ಕೂಡ ಇದೀಗ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಇವರ ಜೊತೆಗೆ ಮತ್ತೊಬ್ಬಾತ ಸುರೇಶ್ ಎಂಬಾತ, ಆತ ಬಹುಶಃ ಕೆಲಸ ಮಾಡ್ಕೊಂಡಿದ್ದವ ಅಂತ ಕಾಣುತ್ತೆ, ಹೆಲ್ಪರ್ ಆಗಿ. ಪಾಪ ಆತನು ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಅಜಯ್ ನೀಡ್ತಾರೆ. ಅಜಯ್, ಆರಂಭದಲ್ಲಿ ಒಬ್ಬರು ಅಂದ್ಕೊಂಡ್ವಿ, ಬಟ್ ಈಗ ಇಡೀ ಕುಟುಂಬದ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾರು ಇವರು? ಎಲ್ಲರೂ ಕೂಡ ಅಂದರೆ ಇಲ್ಲಿನ ಸ್ಥಳೀಯರೇನ ಅಥವಾ ಬೇರೆ ರಾಜ್ಯದಿಂದ ಇಲ್ಲಿಗೆ ಉದ್ಯೋಗ ಅರಸ್ಕೊಂಡು ಬಂದಂಥವರ? ಡೀಟೇಲ್ಸ್ ಏನಿದೆ?
ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ ಮದನ್ ಏನಿದ್ದಾರೆ, ಈ ಮದನ್ ಕಳೆದ ಒಂದು 15 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ವ್ಯಾಪಾರಿ ಕೂಡ ಆಗಿರ್ತಾರೆ. ಆನಂತರ ಇಲ್ಲಿರುವಂತ ಕೆಲವೊಂದು ಸ್ಟೀಲ್ ಎಲ್ಲ ಇಟ್ಕೊಂಡು ಆ ಒಂದು ಅಂಗಡಿಯನ್ನು ಕೂಡ ಶುರು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ 15 ವರ್ಷದ ಹಿಂದೆ ರಾಜಸ್ಥಾನದಿಂದ ಬೆಂಗಳೂರಿನ ನಗರದ ಪೇಟೆಗೆ ಬಂದು ಇಲ್ಲಿ ವಾಸ ಆಗಿರ್ತಾರೆ. ಆ ನಂತರ ಅವರಿಗೆ 2 ಮಕ್ಕಳು ಕೂಡ ಇರ್ತಾರೆ. ಅವರು ಕೂಡ ಈಗಾಗಲೇ ಸಂಪೂರ್ಣವಾಗಿ ಸಜೀವ ದಹನ ಆಗಿದ್ರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಇದರ ಜೊತೆಗೆ ಇನ್ನೊಬ್ಬ ಸುರೇಶ್ ಎಂಬ ವ್ಯಕ್ತಿ ಏನಿದ್ದಾನೆ, ಆತ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಸುರೇಶ್ ಏನಿದ್ದಾನೆ, ಈತ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಈಗಾಗಲೇ ಏನು ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ದೌಡಾಯಿಸಿದರೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಇನ್ನು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಇದ್ದಾರೆ, ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ಜೊತೆಗೆ ಬಿಬಿಎಂಪಿಯ ಕೆಲವು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಮಾಡಿ ಈಗಾಗಲೇ ಆ ಒಂದು ಬಿಲ್ಡಿಂಗ್ ನ ವಿಚಾರವಾಗಿ ಏನೇನಿದೆ ಅವೆಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇರುವಂತದ್ದು. ಘಟನೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಆ ಒಂದು ಬಿಲ್ಡಿಂಗ್ ನಿನ್ನ ಕೆಳಗೂ ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಂಡಿದ್ರಿಂದಾಗಿ ಅಲ್ಲಿದ್ದಂತ ಕೆಲವೊಬ್ರು ಕೂಡ ಅಲ್ಲಿ ಓಡೋಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲಿರುವಂತಹ ಏನು ದೊಡ್ಡ ಸೌಂಡ್ ಕೂಡ ಬಂದಿದೆ. ಜೊತೆಗೆ ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಂಡಿರೋದ್ರಿಂದಾಗಿ ಅಲ್ಲಿಗೆ ಹೋದ್ರೆ ಅವ್ರಿಗೂ ಕೂಡ ಒಂದ್ ರೀತಿ ಅನಾಹುತ ಆಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಿಂದ ಕೂಡ ಎಲ್ಲರೂ ಕೂಡ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಆ ನಂತರ ಏನು ಮದನ್ ಏನಿದ್ರೆ, ಮೊದಲು ಮದನ್ ಸಾವನ್ನಪ್ಪಿದ್ರೆ ಆ ನಂತರ ಏನು ಇನ್ನೊಬ್ರು ಸುರೇಶ್ ಏನಿದ್ರೆ ಅವರು ಕೂಡ ಆಗ್ಲೇ ಸಾವನ್ನಪ್ಪಿರ್ತಾರೆ. ಇನ್ನು ಲಾಕ್ ಮಾಡ್ಕೊಂಡು ಹೋಗಿದ್ರಿಂದ ಮದನ್ ಮನೆಯಲ್ಲಿ, ಅವ್ರ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಬೆಂಕಿ ಆವರಿಸಿ ಆ ನಂತರ ಮೊದಲಿಗೆ ದಟ್ಟವಾದ ಹೊಗೆ ಆವರಿಸಿದೆ. ಅದಕ್ಕೆ ಎಲ್ಲರೂ ಕೂಡ ಅನ್ಕಾನ್ಶಿಯಸ್ ಆಗಿರ್ತಾರೆ. ಆ ನಂತರ ಬೆಂಕಿಯ ಹತ್ಕೊಂಡು ಅವರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಮತ್ತೆ ಫೈರ್ ಆಫೀಸರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬೆಂಕಿ ನಂದಿಸಿದ್ದಾರೆ. ಆದ್ರೆ ಇಲ್ಲಿ ಹೊಗೆ ದಟ್ಟ ಆಗಿರೋದ್ರಿಂದಾಗಿ, ದಟ್ಟವಾಗಿ ತುಂಬಿಕೊಂಡಿರೋದ್ರಿಂದಾಗಿ ಒಳಗಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಇನ್ನಷ್ಟು ಬೆಂಕಿ ಕೂಡ ಏನು ಥರ್ಡ್ ಫ್ಲೋರ್ ನಲ್ಲಿ ಕೂಡ ಆರ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹಾಗಾಗಿ ಅದನ್ನು ಆರಿಸುವಂತ ಕೆಲಸಕ್ಕೂ ಕೂಡ ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮುಂದಾಗ್ತಾ ಇರುವಂತದ್ದು. ಒಟ್ನಲ್ಲಿ ಇನ್ನು 3 ಮೃತದೇಹಗಳು 3ನೇ ಫ್ಲೋರ್ ನಲ್ಲಿ ಕೂಡ ಇದೆ. ಅದನ್ನು ಕೂಡ ಈಗಾಗಲೇ ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಆದ್ರೆ ದಟ್ಟವಾದಂತ ಹೊಗೆ ಇರೋದ್ರಿಂದಾಗಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ಸಿಜನ್ ಸಿಲಿಂಡರ್ ಈಗಾಗಲೇ 3ರಿಂದ 4 ಕೂಡ ಖಾಲಿಯಾಗಿರುವಂತದ್ದು. ಇನ್ನು ಕೂಡ ಆಕ್ಸಿಜನ್ ಸಿಲಿಂಡರ್ ಗಳನ್ನ ತರಿಸಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಳಗೆ ಹೋಗಿ ಆ ನಂತರ ಆ ಒಂದು ಮೃತದೇಹವನ್ನು ಕೂಡ ತಗೊಂಡು ಆ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕಳಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸದ್ಯಕ್ಕೆ ಮದನ್ ಮತ್ತೆ ಸುರೇಶ್ 2 ಮೃತದೇಹ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಹೋಗಿರುವಂತದ್ದು. ಅಲ್ಲೂ ಕೂಡ ಮರಣೋತ್ತರ ಪರೀಕ್ಷೆ ಕೂಡ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಈಗ ಇನ್ನೂ 3 ಮೃತದೇಹ ಬರ್ಬೇಕಾಗತ್ತೆ. ಆ ನಂತರವೇ ಇವರು ಮನೆ ಒಳಗಡೆ ಹೋದ ನಂತರದಲ್ಲಿ ಯಾವ ಕಾರಣಕ್ಕೋಸ್ಕರ ಇದಾಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಸಿಲಿಂಡರ್ ಸ್ಫೋಟ ಆಯ್ತಾ ಅಥವಾ ಸಿಗರೇಟ್ ನ ಎಸ್ತಿ ಪ್ಲಾಸ್ಟಿಕ್ಗೆ ಹತ್ತಿ ಆ ನಂತರ ಇದೆಲ್ಲ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸಾಕಷ್ಟು ಕುತೂಹಲ ಇರುವಂತದ್ದು. ಸೊ ಈಗ ಎಲ್ಲವೂ ಕೂಡ ಮೃತದೇಹ ಹೊರಗಡೆ ತೆಗೆದ ನಂತರದಲ್ಲೇ ಇವೆಲ್ಲವೂ ಕೂಡ ಗೊತ್ತಾಗ್ಬೇಕಾಗತ್ತೆ. ಒಟ್ನಲ್ಲಿ ಈಗ ಸದ್ಯಕ್ಕೆ 2 ಮೃತದೇಹ ಸಿಕ್ಕಿರುವಂತದ್ದು. ಇನ್ನೂ 3 ಮೃತದೇಹ ತೆಗೆಯೋದು ಕೂಡ ಬಾಕಿ ಇದೆ ಅಂತಾನೆ ಹೇಳ್ಬೋದು ವಿದ್ಯಾ. ಈ ಸುರೇಶ್ ಯಾರು ಮತ್ತು ಆ ಇಡೀ ಬಿಲ್ಡಿಂಗ್ ಅಲ್ಲಿ ಒಟ್ಟು ಎಷ್ಟು ಫ್ಲೋರ್ ಇತ್ತು? ಇವ್ರ ಮನೆ ಮೇಲೆ ಇನ್ಯಾರಾದ್ರೂ ಇದ್ರಾ? ಅವರೆಲ್ಲರೂ ಸೇಫಾ? ಖಂಡಿತವಾಗ್ಲೂ ವಿಜಯ್, ಏನಂದ್ರೆ ಇದು 3ರಿಂದ 4 ಫ್ಲೋರ್ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಇನ್ನು ಆ ಒಂದು ಬಿಲ್ಡಿಂಗ್ ಏನಿದೆ ಸಂಪೂರ್ಣ ಒಂದು 15ರಿಂದ 20 ಜನರು ಕೂಡ ವಾಸ ಇದ್ದಾರೆ. ಆದ್ರೆ ಯಾವಾಗ ಈ ಒಂದು ಘಟನೆ ಆಯ್ತು, ಕೆಳಗಡೆ ಇದ್ದಂತ ಫಸ್ಟ್ ಮತ್ತೆ ಗ್ರೌಂಡ್ ಫ್ಲೋರ್ ನಲ್ಲಿ ಕೆಲವೊಬ್ರು ವಾಸ ಇದ್ದು. ಆದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಆಗಿ ಇದು ಕಮರ್ಷಿಯಲ್ ಬಿಲ್ಡಿಂಗ್, ಅಂದ್ರೆ ಬಾಡಿಗೆ ಕೊಡುವಂತಹ ಬಿಲ್ಡಿಂಗು. ಸೊ ಈಗ ಅಲ್ಲಿ ಯಾರು ಇರ್ಲಿಲ್ಲ. ಆದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಂತವ್ರು ಕೆಲವೊಬ್ರು ಈಗಾಗಲೇ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸುರೇಶ್ ಕೂಡ ಫಸ್ಟ್ ಫ್ಲೋರ್ ನ ನಿವಾಸಿ ಅಂತ ಗೊತ್ತಾಗಿದೆ. ಸೊ ಹೀಗಾಗಿ ಸುರೇಶ್ ಮತ್ತೆ ಮದನ್ ಏನಿದ್ರೆ ಅವರಿಬ್ರು ಕೂಡ ಫಸ್ಟ್ ಫ್ಲೋರ್ ಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದ್ಲಿಗೆ ವಾಸನೆ ಬಂತು ಅಂತ ಹೇಳಿ ಮದನ್ ಬರ್ತಾರೆ. ಆನಂತರ ಸುರೇಶ್ ಕೂಡ ಅಲ್ಲಿಗೆ ಹೋಗ್ತಾರೆ. ಅವರಿಬ್ರು ಕೂಡ ಸೆಕೆಂಡ್ ಫ್ಲೋರ್ ಅಲ್ಲಿ ಈಗಾಗಲೇ ಮೃತಪಟ್ಟಿರುವಂತದ್ದು ಅಧಿಕೃತವಾಗಿದೆ. ಇನ್ನು 3 ಜನರು ಕೂಡ, ಅಂದ್ರೆ ಅವರೆಲ್ಲರೂ ಕೂಡ ಇನ್ನು ಮದನ್ನ ಕುಟುಂಬಸ್ಥರಾಗಿರ್ತಾರೆ. ಅವರು ಕೂಡ ಈಗಾಗಲೇ 2 ಮಕ್ಕಳು ಮತ್ತೆ ಓರ್ವ ಹೆಂಡತಿ ಸಂಗೀತ ಅಂತ ಹೇಳಿ ಈಗ ಅವರೆಲ್ಲರೂ ಕೂಡ ಥರ್ಡ್ ಫ್ಲೋರ್ ಅಲ್ಲಿ ಇದ್ದಿದ್ರಿಂದಾಗಿ, ಅದು ಕೂಡ ಲಾಕ್ ಆಗಿದ್ರಿಂದಾಗಿ ಯಾರು ಕೂಡ ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಸೊ ಹೀಗಾಗಿ ಅವರನ್ನು ಕೂಡ ಈಗಾಗಲೇ ಏನು ಆ ಒಂದು ಮೃತದೇಹವನ್ನು ಕೂಡ ಹೊರಗೆ ತಗುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಸುರೇಶ್ ಕೂಡ ಅದೇ ಒಂದು ಬಿಲ್ಡಿಂಗ್ ನಲ್ಲೂ ಕೂಡ ಕೆಲಸ ಮಾಡ್ಕೊಂಡಿದ್ದ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಈತ ಮದನ್ ಅವ್ರ ಜೊತೆನೆ ಕೆಲಸ ಮಾಡ್ತಿದ್ನ ಅಥವಾ ಈತ ಬೇರೆ ಅಂಗಡಿ ಏನಾದ್ರು ಇಟ್ಕೊಂಡಿದ್ನ, ಅಲ್ಲಿಗೆ ಯಾಕಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಈಗ ಸದ್ಯಕ್ಕೆ ಎಲ್ಲಾ ಮೃತದೇಹಗಳನ್ನು ತೆಗೆದ ನಂತರದಲ್ಲಿ ಒಳಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಯಾವ ವಿಚಾರಕ್ಕೆ ಪ್ರಮುಖವಾದಂತ ಕಾರಣ ಏನು ಈ ಘಟನೆಗೆ ಅಂತ ಹೇಳಿ.
ಸೊ ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು, ADGP ಮತ್ತೆ DAG ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. BBMP ಅವರು ಕೂಡ ಬಂದಿದ್ದಾರೆ, ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಇದೆಲ್ಲವನ್ನ ಆಧರಿಸಿ ಕೂಡ ಆಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದಾಗಿ ಅಲ್ಲೂ ಕೂಡ ಒಂದು FIR ಆಗತ್ತೆ. ಇನ್ ಕೇಸ್ ಯಾರ್ದಾದ್ರು ಇಲ್ಲಿ ನೆಗ್ಲಿಜೆನ್ಸಿ ಇದ್ರೆ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮ ಕೂಡ ಆಗತ್ತೆ ಅಂತಾನು ಈಗಾಗಲೇ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ 3 ಮೃತದೇಹವನ್ನು ತೆಗೆದಿದ್ದ ನಂತರದಲ್ಲೇ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯ ಸ್ಪಷ್ಟವಾದಂತಹ ಮಾಹಿತಿ ಮತ್ತೆ ಕ್ಲಾರಿಟಿ ಅನ್ನೋದು ಸಿಗ್ಬೇಕಾಗಿದೆ ವಿದ್ಯಾ. ಓಕೆ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.